ವಿರುದ್ಧದ ಸುಗ್ರೀವಾಜ್ಞೆಗೆ ಕೌಂಟ್ ಡೌನ್ ಶುರುವಾಗಿದೆ. ಇಷ್ಟಾದರೂ ಕೂಡ ಕಿಲ್ಲರ್ ಕಂಪನಿಗಳ ಕಿರುಕುಳ ಮಾತ್ರ ಮುಂದುವರಿತಾನೇ ಇದೆ. ಈ ಮಧ್ಯೆ ಉತ್ತರ ಕನ್ನಡ ಜಿಲ್ಲಾಡಳಿತ ಅಲರ್ಟ್ ಆಗಿದೆ. ಫೈನಾನ್ಸ್ ಸಿಬ್ಬಂದಿಗೆ ಖಡಕ್ ವಾರ್ನ್ ಕೂಡ ಮಾಡಿದೆ. ಅವಾಗ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಟಾರ್ಚರ್ ರಾಜ್ಯಾದ್ಯಂತ ಮೈಕ್ರೋ ಫೈನಾನ್ಸ್ ಟಾರ್ಚರ್ ಮಿತಿ ಮೀರ್ತಿದೆ. ಬಡ್ಡಿ 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 ಅಂತ ಬಡ್ಡಿ ಬಕಾಸುರರು ಬಡ ಜನರ ಜೀವವನ್ನ ಹಿಂಡುತ್ತಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಮೈಕ್ರೋ ಫೈನಾನ್ಸ್ ಕಂಪನಿಗಳು ರಾಕ್ಷಸನ ರೂಪ ತಾಳಿದೆ. ಉತ್ತರ ಕನ್ನಡ ಜನರನ್ನ ಕಾಡುತ್ತಿದೆ ಮೈಕ್ರೋ ಭೂತ. ಫೈನಾನ್ಸ್ ಸಿಬ್ಬಂದಿಗೆ ಜಿಲ್ಲಾಧಿಕಾರಿ ಖಡಕ್ ವಾರ್ನಿಂಗ್. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮೈಕ್ರೋ ಫೈನಾನ್ಸ್ ಕಂಪನಿಗಳ ಕಾಟ ಹೆಚ್ಚಾಗುತ್ತಿದ್ದಂತೆ ಜಿಲ್ಲಾಡಳಿತ ಫುಲ್ ಅಲರ್ಟ್ ಆಗಿದೆ. ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ನೇತೃತ್ವದಲ್ಲಿ ಸಭೆ ನಡೆಸಲಾಯಿತು. ಸುಮಾರು 200ಕ್ಕೂ ಹೆಚ್ಚು ಮೈಕ್ರೋ ಫೈನಾನ್ಸ್ ಕಂಪನಿಗಳ ಪ್ರತಿನಿಧಿಗಳು ಭಾಗವಹಿಸಿದ್ದರು. ಈ ವೇಳೆ ಬಡ್ಡಿ ಸಿಗುತ್ತೆ ಅನ್ನೋ ಆಸೆಗೆ ಒಬ್ಬ ವ್ಯಕ್ತಿಗೆ 2ಕ್ಕಿಂತ ಹೆಚ್ಚು ಬಾರಿ ಸಾಲ ಕೊಡಬೇಡಿ ಅಂತ ಖಡಕ್ ಸೂಚನೆ ನೀಡಿದ್ರು. ಇವತ್ತು ಮೀಟಿಂಗಲ್ಲಿ RBI ಗೈಡ್ಲೈನ್ಸ್ ಏನಿತ್ತು ಅದರಲ್ಲಿ ಏನು ಇನ್ಕಮ್ ಲಿಮಿಟ್ ಎಷ್ಟು ಇದ್ರೆ ಲೆಂಡ್ ಮಾಡಬಹುದು, ಇನ್ಕಮ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ, ಹೆಂಗೆ ಲೆಂಡ್ ಮಾಡಬೇಕು, ಇಂಟ್ರೆಸ್ಟ್ ರೇಟ್ ಎಷ್ಟು ಕೊಡಬೇಕು, ಹೆಂಗೆ ರಿಕವರ್ ಮಾಡಬೇಕು, ರಿಕವರಿ ಏಜೆಂಟ್ ಇಟ್ಕೊಂಡಿದ್ರೆ ಅವರು ಏನು ನಿಯಮಗಳನ್ನು ಪಾಲನೆ ಮಾಡಬೇಕು ಅಂತೆಲ್ಲ ಡೀಟೇಲ್ಡ್ ಆಗಿ ಕೊಟ್ಟಿದ್ದೀವಿ. ಇದಿಷ್ಟೇ ಅಲ್ಲ, ಇನ್ನು ಮುಂದೆ ಸಾಲ ವಸೂಲಿ ಮಾಡುವಾಗ ಯಾರು ಕೂಡ ಕಿರುಕುಳ ನೀಡಬಾರದು. ದೌರ್ಜನ್ಯ ಮಾಡೋದಾಗ್ಲಿ, ಮಾನಸಿಕವಾಗಿ ಕಿರುಕುಳ ನೀಡೋದಾಗ್ಲಿ, ಮನೆ ಮುಂದೆ ಹೋಗಿ ಗಲಾಟೆ ಮಾಡಿದರೆ ಕಾನೂನು ಕ್ರಮ ಕೈಗೊಳ್ಳೋದಾಗಿ ಜಿಲ್ಲಾಧಿಕಾರಿಗಳು ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಏನಾದರೂ ನಮಗೆ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ಗೆ ಕಂಪ್ಲೇಂಟ್ಸ್ ಬಂದಿದ್ರೆ ಹರಾಸ್ಮೆಂಟ್ ಆಗ್ತಾ ಇದೆ ಅಂದರೆ ನಮ್ಮ ಸೈಡಿಂದ ಸ್ಟ್ರಿಕ್ಟ್ ಆಗಿ ಆ್ಯಕ್ಷನ್ ತಗೊಳ್ತೀವಿ. ನಮ್ಮ ಜಿಲ್ಲೆಯಲ್ಲಿ ಈಗಾಗಲೇ 7 ಕೇಸ್ ಬುಕ್ ಆಗಿದೆ. ಇನ್ನೂ ಕೂಡ ನಿನ್ನೆ ಮತ್ತು ಮೊನ್ನೆ ಕೂಡ ಇನ್ನೊಂದು ಆಪರೇಷನನ್ನು ಪೊಲೀಸ್ ವತಿಯಿಂದ ಮಾಡಿದ್ದಾರೆ. ಅದು ಕೂಡ ಇವತ್ತು ಈವ್ನಿಂಗ್ ಒಳಗಡೆ ಶೇರ್ ಮಾಡ್ತಾರೆ ತಮ್ಮ ಜೊತೆಗೆ. ಪೇಪರ್ ವರ್ಕ್ ಆಗ್ತಾ ಇದೆ. ನಮ್ಮ ಕಡೆನೂ ಸ್ವಲ್ಪ ನೋಡಿ ಸ್ವಾಮಿ. ಸರ್ಕಾರಕ್ಕೆ ಮೈಕ್ರೋ ಫೈನಾನ್ಸ್ ಮನವಿ. ಇನ್ನು ಸಭೆಯಲ್ಲಿ ಭಾಗವಹಿಸಿದ್ದ ಮೈಕ್ರೋ ಫೈನಾನ್ಸ್ ಕಂಪನಿ ಪ್ರತಿನಿಧಿಗಳು ತಮಗಾಗುತ್ತಿರುವಂತಹ ನೋವನ್ನ ಹಂಚಿಕೊಂಡ್ರು. ತಮಗಾಗುತ್ತಿರುವ ಅನ್ಯಾಯದ ಬಗ್ಗೆಯೂ ಸರ್ಕಾರ ಗಮನ ಹರಿಸಬೇಕು ಅಂತ ಮನವಿ ಮಾಡಿದ್ರು. ನಾನು ಕೂಡ ದಾಂಡೇಲಿಯಲ್ಲಿ ಇರ್ತಕ್ಕಂಥ ಮೈಕ್ರೋ ಫೈನಾನ್ಸ್ ವರ್ಕ್ ಮಾಡ್ತಾರೆ ಅಂತಂದ್ರೆ ಅವರು ಸಿಚುವೇಶನ್ ಏನಂದ್ರೆ ಅಲ್ಲಿ ಲೀಡರ್ಶಿಪ್ ಇರ್ತಾರೆ. ಓಕೆ ಆಗ್ರಿ, ಜನರ ಪರವಾಗಿ ಸಮಾಜ ಸೇವೆ ಮಾಡ್ತಾ ಇದೀವಿ ಅಂತಂದ್ರೆ ಸಮಾಜಕ್ಕೋಸ್ಕರ ಒಳ್ಳೆದನ್ನ ಮಾಡೋಣ, ಎಲ್ಲರೂ ಅದಕ್ಕೆ ಸಮ್ಮತವಾಗಿರ್ತದೆ. ಮೈಕ್ರೋ ಫೈನಾನ್ಸ್ ಕಂಪನಿಗಳ ಕಿರುಕುಳದ ವಿರುದ್ಧ ಜಿಲ್ಲೆಯಲ್ಲಿ 7 ಕೇಸು ದಾಖಲಾಗಿದೆ. ಜಿಲ್ಲಾಡಳಿತವೇನೋ ಕಿಲ್ಲರ್ ಕಂಪನಿಗಳಿಗೆ ಖಡಕ್ ವಾರ್ನ್ ಮಾಡಿದ್ದಾರೆ. ಆದ್ರೆ ಇದಕ್ಕೆಲ್ಲ ಈ ಫೈನಾನ್ಸ್ ಕಂಪನಿಗಳ ಸಿಬ್ಬಂದಿ ಜಗ್ತಾರ ಅಂತ ಕಾದ್ ನೋಡ್ಬೇಕಷ್ಟೇ. ವಿರುದ್ಧದ ಸುಗ್ರೀವಾಜ್ಞೆಗೆ ಕೌಂಟ್ ಡೌನ್ ಶುರುವಾಗಿದೆ. ಇಷ್ಟಾದರೂ ಕೂಡ ಕಿಲ್ಲರ್ ಕಂಪನಿಗಳ ಕಿರುಕುಳ ಮಾತ್ರ ಮುಂದುವರಿತಾನೇ ಇದೆ. ಈ ಮಧ್ಯೆ ಉತ್ತರ ಕನ್ನಡ ಜಿಲ್ಲಾಡಳಿತ ಅಲರ್ಟ್ ಆಗಿದೆ. ಫೈನಾನ್ಸ್ ಸಿಬ್ಬಂದಿಗೆ ಖಡಕ್ ವಾರ್ನ್ ಕೂಡ ಮಾಡಿದೆ. ಅವಾಗ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಟಾರ್ಚರ್ ರಾಜ್ಯಾದ್ಯಂತ ಮೈಕ್ರೋ ಫೈನಾನ್ಸ್ ಟಾರ್ಚರ್ ಮಿತಿ ಮೀರ್ತಿದೆ. ಬಡ್ಡಿ 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 ಅಂತ ಬಡ್ಡಿ ಬಕಾಸುರರು ಬಡ ಜನರ ಜೀವವನ್ನ ಹಿಂಡುತ್ತಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಮೈಕ್ರೋ ಫೈನಾನ್ಸ್ ಕಂಪನಿಗಳು ರಾಕ್ಷಸನ ರೂಪ ತಾಳಿದೆ. ಉತ್ತರ ಕನ್ನಡ ಜನರನ್ನ ಕಾಡುತ್ತಿದೆ ಮೈಕ್ರೋ ಭೂತ. ಫೈನಾನ್ಸ್ ಸಿಬ್ಬಂದಿಗೆ ಜಿಲ್ಲಾಧಿಕಾರಿ ಖಡಕ್ ವಾರ್ನಿಂಗ್. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮೈಕ್ರೋ ಫೈನಾನ್ಸ್ ಕಂಪನಿಗಳ ಕಾಟ ಹೆಚ್ಚಾಗುತ್ತಿದ್ದಂತೆ ಜಿಲ್ಲಾಡಳಿತ ಫುಲ್ ಅಲರ್ಟ್ ಆಗಿದೆ. ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ನೇತೃತ್ವದಲ್ಲಿ ಸಭೆ ನಡೆಸಲಾಯಿತು. ಸುಮಾರು 200ಕ್ಕೂ ಹೆಚ್ಚು ಮೈಕ್ರೋ ಫೈನಾನ್ಸ್ ಕಂಪನಿಗಳ ಪ್ರತಿನಿಧಿಗಳು ಭಾಗವಹಿಸಿದ್ದರು. ಈ ವೇಳೆ ಬಡ್ಡಿ ಸಿಗುತ್ತೆ ಅನ್ನೋ ಆಸೆಗೆ ಒಬ್ಬ ವ್ಯಕ್ತಿಗೆ 2ಕ್ಕಿಂತ ಹೆಚ್ಚು ಬಾರಿ ಸಾಲ ಕೊಡಬೇಡಿ ಅಂತ ಖಡಕ್ ಸೂಚನೆ ನೀಡಿದ್ರು. ಇವತ್ತು ಮೀಟಿಂಗಲ್ಲಿ RBI ಗೈಡ್ಲೈನ್ಸ್ ಏನಿತ್ತು ಅದರಲ್ಲಿ
ಏನು ಇನ್ಕಮ್ ಲಿಮಿಟ್ ಎಷ್ಟು ಇದ್ದರೆ ಲೆನ್ ಮಾಡ್ಬೋದು, ಇನ್ಕಮ್ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ, ಹೇಗೆ ಲೆನ್ ಮಾಡಬೇಕು, ಇಂಟ್ರೆಸ್ಟ್ ರೇಟ್ ಎಷ್ಟು ಕೊಡಬೇಕು, ಹೇಗೆ ರಿಕವರ್ ಮಾಡಬೇಕು, ರಿಕವರಿ ಏಜೆಂಟ್ ಇಟ್ಕೊಂಡಿದ್ರೆ ಅವರು ಏನು ನಿಯಮಗಳನ್ನು ಪಾಲನೆ ಮಾಡಬೇಕು ಅಂತೆಲ್ಲ ಡೀಟೇಲ್ಡ್ ಆಗಿ ಕೊಟ್ಟಿದ್ದೀವಿ. ಇದಿಷ್ಟೇ ಅಲ್ಲ, ಇನ್ನು ಮುಂದೆ ಸಾಲ ವಸೂಲಿ ಮಾಡುವಾಗ ಯಾರು ಕೂಡ ಕಿರುಕುಳ ನೀಡಬಾರದು. ದೌರ್ಜನ್ಯ ಮಾಡೋದಾಗ್ಲಿ, ಮಾನಸಿಕವಾಗಿ ಕಿರುಕುಳ ನೀಡೋದಾಗ್ಲಿ, ಮನೆ ಮುಂದೆ ಹೋಗಿ ಗಲಾಟೆ ಮಾಡಿದರೆ ಕಾನೂನು ಕ್ರಮ ಕೈಗೊಳ್ಳೋದಾಗಿ ಜಿಲ್ಲಾಧಿಕಾರಿಗಳು ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಏನಾದರೂ ನಮಗೆ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ಗೆ ಕಂಪ್ಲೇಂಟ್ಸ್ ಬಂದಿದ್ರೆ, ಹರಾಸ್ಮೆಂಟ್ ಆಗ್ತಾ ಇದೆ ಅಂದರೆ ನಮ್ಮ ಸೈಡಿಂದ ಸ್ಟ್ರಿಕ್ಟಾಗಿ ಆ್ಯಕ್ಷನ್ ತಗೊಳ್ತೀವಿ. ನಮ್ಮ ಜಿಲ್ಲೆಯಲ್ಲಿ ಈಗಾಗಲೇ 7 ಕೇಸ್ ಬುಕ್ ಆಗಿದೆ. ಇನ್ನೂ ಕೂಡ ನಿನ್ನೆ ಮತ್ತು ಮೊನ್ನೆ ಕೂಡ ಇನ್ನೊಂದು ಆಪರೇಷನನ್ನು ಪೊಲೀಸ್ ವತಿಯಿಂದ ಮಾಡಿದ್ದಾರೆ. ಅದು ಕೂಡ ಇವತ್ತು ಈವ್ನಿಂಗ್ ಒಳಗಡೆ ಶೇರ್ ಮಾಡ್ತಾರೆ ತಮ್ಮ ಜೊತೆಗೆ. ಪೇಪರ್ ವರ್ಕ್ ಆಗ್ತಾ ಇದೆ. ನಮ್ಮ ಕಡೆನೂ ಸ್ವಲ್ಪ ನೋಡಿ ಸ್ವಾಮಿ. ಸರ್ಕಾರಕ್ಕೆ ಮೈಕ್ರೋ ಫೈನಾನ್ಸ್ ಮನವಿ. ಇನ್ನು ಸಭೆಯಲ್ಲಿ ಭಾಗವಹಿಸಿದ್ದ ಮೈಕ್ರೋ ಫೈನಾನ್ಸ್ ಕಂಪನಿ ಪ್ರತಿನಿಧಿಗಳು ತಮಗಾಗುತ್ತಿರುವಂತಹ ನೋವನ್ನು ಹಂಚಿಕೊಂಡ್ರು. ತಮಗಾಗುತ್ತಿರುವ ಅನ್ಯಾಯದ ಬಗ್ಗೆಯೂ ಸರ್ಕಾರ ಗಮನ ಹರಿಸಬೇಕು ಅಂತ ಮನವಿ ಮಾಡಿದ್ರು. ಮನವಿ ಮಾಡ್ಕೋತಾರೆ ಏನಂತಂದ್ರೆ ಅವರಿಂದ ನಮಗೂ ಕೂಡ ಕಿರುಕುಳ ಆಗಿದೆ ಸರ್. ನಾನು ಕೂಡ ದಾಂಡೇಲಿಯಲ್ಲಿ ಇರ್ತಕ್ಕಂಥ ಮೈಕ್ರೋ ಫೈನಾನ್ಸ್ ವರ್ಕ್ ಮಾಡ್ತಾರೆ ಅಂತಂದ್ರೆ ಅವ್ರ ಸಿಚುವೇಶನ್ ಏನಂದ್ರೆ ಅಲ್ಲಿ ಲೀಡರ್ಶಿಪ್ ಇರ್ತಾರೆ. ಓಕೆ ಆಗ್ರಿ, ಜನರ ಪರವಾಗಿ ಸಮಾಜ ಸೇವೆ ಮಾಡ್ತಾ ಇದೀವಿ ಅಂತಂದ್ರೆ ಸಮಾಜಕ್ಕೋಸ್ಕರ ಒಳ್ಳೆದನ್ನ ಮಾಡೋಣ, ಎಲ್ಲರೂ ಅದಕ್ಕೆ ಸಮ್ಮತವಾಗಿರ್ತದೆ. ಮೈಕ್ರೋ ಫೈನಾನ್ಸ್ ಕಂಪನಿಗಳ ಕಿರುಕುಳದ ವಿರುದ್ಧ ಜಿಲ್ಲೆಯಲ್ಲಿ 7 ಕೇಸು ದಾಖಲಾಗಿದೆ. ಜಿಲ್ಲಾಡಳಿತವೇನೋ ಕಿಲ್ಲರ್ ಕಂಪನಿಗಳಿಗೆ ಖಡಕ್ ವಾರ್ನ್ ಮಾಡಿದ್ದಾರೆ. ಆದ್ರೆ ಇದಕ್ಕೆಲ್ಲ ಈ ಫೈನಾನ್ಸ್ ಕಂಪನಿಗಳ ಸಿಬ್ಬಂದಿ ಜಗ್ತಾರಾ ಅಂತ ಕಾದ್ ನೋಡ್ಬೇಕಷ್ಟೇ. ವಿರುದ್ಧದ ಸುಗ್ರೀವಾಜ್ಞೆಗೆ ಕೌಂಟ್ ಡೌನ್ ಶುರುವಾಗಿದೆ. ಇಷ್ಟಾದ್ರೂ ಕೂಡ ಕಿಲ್ಲರ್ ಕಂಪನಿಗಳ ಕಿರುಕುಳ ಮಾತ್ರ ಮುಂದುವರಿತಾನೆ ಇದೆ. ಈ ಮಧ್ಯೆ ಉತ್ತರ ಕನ್ನಡ ಜಿಲ್ಲಾಡಳಿತ ಅಲರ್ಟ್ ಆಗಿದೆ. ಫೈನಾನ್ಸ್ ಸಿಬ್ಬಂದಿಗೆ ಖಡಕ್ ವಾರ್ನ್ ಕೂಡ ಮಾಡಿದೆ. ಅವಾಗ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಟಾರ್ಚರ್. ರಾಜ್ಯಾದ್ಯಂತ ಮೈಕ್ರೋ ಫೈನಾನ್ಸ್ ಟಾರ್ಚರ್ ಮಿತಿ ಮೀರ್ತಿದೆ. ಬಡ್ಡಿ 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 ಅಂತ ಬಡ್ಡಿ ಬಕಾಸುರರು ಬಡ ಜನರ ಜೀವವನ್ನ ಹಿಂಡುತ್ತಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಮೈಕ್ರೋ ಫೈನಾನ್ಸ್ ಕಂಪನಿಗಳು ರಾಕ್ಷಸನ ರೂಪ ತಾಳಿದೆ. ಉತ್ತರ ಕನ್ನಡ ಜನರನ್ನ ಕಾಡುತ್ತಿದೆ ಮೈಕ್ರೋ ಭೂತ. ಫೈನಾನ್ಸ್ ಸಿಬ್ಬಂದಿಗೆ ಜಿಲ್ಲಾಧಿಕಾರಿ ಖಡಕ್ ವಾರ್ನಿಂಗ್. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮೈಕ್ರೋ ಫೈನಾನ್ಸ್ ಕಂಪನಿಗಳ ಕಾಟ ಹೆಚ್ಚಾಗುತ್ತಿದ್ದಂತೆ ಜಿಲ್ಲಾಡಳಿತ ಫುಲ್ ಅಲರ್ಟ್ ಆಗಿದೆ. ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ನೇತೃತ್ವದಲ್ಲಿ ಸಭೆ ನಡೆಸಲಾಯಿತು. ಸುಮಾರು 200ಕ್ಕೂ ಹೆಚ್ಚು ಮೈಕ್ರೋ ಫೈನಾನ್ಸ್ ಕಂಪನಿಗಳ ಪ್ರತಿನಿಧಿಗಳು ಭಾಗವಹಿಸಿದ್ದರು. ಈ ವೇಳೆ ಬಡ್ಡಿ ಸಿಗುತ್ತೆ ಅನ್ನೋ ಆಸೆಗೆ ಒಬ್ಬ ವ್ಯಕ್ತಿಗೆ 2ಕ್ಕಿಂತ ಹೆಚ್ಚು ಬಾರಿ ಸಾಲ ಕೊಡಬೇಡಿ ಅಂತ ಖಡಕ್ ಸೂಚನೆ ನೀಡಿದರು. ಇವತ್ತು ಮೀಟಿಂಗಲ್ಲಿ RBI ಗೈಡ್ಲೈನ್ಸ್ ಏನಿತ್ತು ಅದರಲ್ಲಿ ಏನು ಇನ್ಕಮ್ ಲಿಮಿಟ್ ಎಷ್ಟು ಇದ್ದರೆ ಲೆನ್ ಮಾಡ್ಬೋದು, ಇನ್ಕಮ್ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ, ಹೇಗೆ ಲೆನ್ ಮಾಡಬೇಕು, ಇಂಟ್ರೆಸ್ಟ್ ರೇಟ್ ಎಷ್ಟು ಕೊಡಬೇಕು, ಹೇಗೆ ರಿಕವರ್ ಮಾಡಬೇಕು, ರಿಕವರಿ ಏಜೆಂಟ್ ಇಟ್ಕೊಂಡಿದ್ರೆ ಅವರು ಏನು ನಿಯಮಗಳನ್ನು ಪಾಲನೆ ಮಾಡಬೇಕು ಅಂತೆಲ್ಲ ಡೀಟೇಲ್ಡ್ ಆಗಿ ಕೊಟ್ಟಿದ್ದೀವಿ. ಇದಿಷ್ಟೇ ಅಲ್ಲ, ಇನ್ನು ಮುಂದೆ ಸಾಲ ವಸೂಲಿ ಮಾಡುವಾಗ ಯಾರು ಕೂಡ ಕಿರುಕುಳ ನೀಡಬಾರದು. ದೌರ್ಜನ್ಯ ಮಾಡೋದಾಗ್ಲಿ, ಮಾನಸಿಕವಾಗಿ ಕಿರುಕುಳ ನೀಡೋದಾಗ್ಲಿ, ಮನೆ ಮುಂದೆ ಹೋಗಿ ಗಲಾಟೆ ಮಾಡಿದರೆ ಕಾನೂನು ಕ್ರಮ ಕೈಗೊಳ್ಳೋದಾಗಿ ಜಿಲ್ಲಾಧಿಕಾರಿಗಳು ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಏನಾದರೂ ನಮಗೆ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ಗೆ ಕಂಪ್ಲೇಂಟ್ಸ್ ಬಂದಿದ್ರೆ, ಹರಾಸ್ಮೆಂಟ್ ಆಗ್ತಾ ಇದೆ ಅಂದರೆ ನಮ್ಮ ಸೈಡಿಂದ ಸ್ಟ್ರಿಕ್ಟಾಗಿ ಆ್ಯಕ್ಷನ್ ತಗೊಳ್ತೀವಿ. ನಮ್ಮ ಜಿಲ್ಲೆಯಲ್ಲಿ ಈಗಾಗಲೇ 7 ಕೇಸ್ ಬುಕ್ ಆಗಿದೆ. ಇನ್ನೂ ಕೂಡ ನಿನ್ನೆ ಮತ್ತು ಮೊನ್ನೆ ಕೂಡ ಇನ್ನೊಂದು ಆಪರೇಷನನ್ನು ಪೊಲೀಸ್ ವತಿಯಿಂದ ಮಾಡಿದ್ದಾರೆ. ಅದು ಕೂಡ ಇವತ್ತು ಈವ್ನಿಂಗ್ ಒಳಗಡೆ ಶೇರ್ ಮಾಡ್ತಾರೆ ತಮ್ಮ ಜೊತೆಗೆ. ಪೇಪರ್ ವರ್ಕ್ ಆಗ್ತಾ ಇದೆ. ನಮ್ಮ ಕಡೆನೂ ಸ್ವಲ್ಪ ನೋಡಿ ಸ್ವಾಮಿ. ಸರ್ಕಾರಕ್ಕೆ ಮೈಕ್ರೋ ಫೈನಾನ್ಸ್ ಮನವಿ. ಇನ್ನು ಸಭೆಯಲ್ಲಿ ಭಾಗವಹಿಸಿದ್ದ ಮೈಕ್ರೋ ಫೈನಾನ್ಸ್ ಕಂಪನಿ ಪ್ರತಿನಿಧಿಗಳು ತಮಗಾಗುತ್ತಿರುವಂತಹ ನೋವನ್ನು ಹಂಚಿಕೊಂಡ್ರು. ತಮಗಾಗುತ್ತಿರುವ ಅನ್ಯಾಯದ ಬಗ್ಗೆಯೂ ಸರ್ಕಾರ ಗಮನ ಹರಿಸಬೇಕು ಅಂತ ಮನವಿ ಮಾಡಿದ್ರು. ಮನವಿ ಮಾಡ್ಕೋತಾರೆ ಏನಂತಂದ್ರೆ ಅವರಿಂದ ನಮಗೂ ಕೂಡ ಕಿರುಕುಳ ಆಗಿದೆ ಸರ್. ನಾನು ಕೂಡ ದಾಂಡೇಲಿಯಲ್ಲಿ ಇರ್ತಕ್ಕಂಥ ಮೈಕ್ರೋ ಫೈನಾನ್ಸ್ ವರ್ಕ್ ಮಾಡ್ತಾರೆ ಅಂತಂದ್ರೆ ಅವ್ರ ಸಿಚುವೇಶನ್ ಏನಂದ್ರೆ ಅಲ್ಲಿ ಲೀಡರ್ಶಿಪ್ ಇರ್ತಾರೆ. ಓಕೆ ಆಗ್ರಿ, ಜನರ ಪರವಾಗಿ ಸಮಾಜ ಸೇವೆ ಮಾಡ್ತಾ ಇದೀವಿ ಅಂತಂದ್ರೆ ಸಮಾಜಕ್ಕೋಸ್ಕರ ಒಳ್ಳೆದನ್ನ ಮಾಡೋಣ, ಎಲ್ಲರೂ ಅದಕ್ಕೆ ಸಮ್ಮತವಾಗಿರ್ತದೆ. ಮೈಕ್ರೋ ಫೈನಾನ್ಸ್ ಕಂಪನಿಗಳ ಕಿರುಕುಳದ ವಿರುದ್ಧ ಜಿಲ್ಲೆಯಲ್ಲಿ 7 ಕೇಸು ದಾಖಲಾಗಿದೆ. ಜಿಲ್ಲಾಡಳಿತವೇನೋ ಕಿಲ್ಲರ್ ಕಂಪನಿಗಳಿಗೆ ಖಡಕ್ ವಾರ್ನ್ ಮಾಡಿದ್ದಾರೆ. ಆದ್ರೆ ಇದಕ್ಕೆಲ್ಲ ಈ ಫೈನಾನ್ಸ್ ಕಂಪನಿಗಳ ಸಿಬ್ಬಂದಿ ಜಗ್ತಾರಾ ಅಂತ ಕಾದ್ ನೋಡ್ಬೇಕಷ್ಟೇ.